ನಾಯಕತ್ವ ಬದಲಾವಣೆಗೆ ಲೇವಡಿ ಮಾಡಿದ್ರ ಸಚಿವ ಮಹದೇವಪ್ಪ. ನಾಯಕತ್ವ ಬದಲಾವಣೆಯ ಫೈಟ್ನ ಬೀದಿ ನಾಯಿಗೆ ಹೋಲಿಸಿದ್ರ. ಬೀದಿ ನಾಯಿಗಳನ್ನ ಹಿಡಿದಾಕಿ ಅಂತ ಸುಪ್ರೀಂ ಹೇಳಿದೆ. ನಾನೇನಿದನ್ನ ಹೇಳ್ತಾ ಇಲ್ಲ, ಸುಪ್ರೀಂ ಹೇಳಿರುವಂಥದ್ದು ಅಂತ ಹೇಳಿದ್ಯಾಕೆ? ನಮಗೆ ರಾಜ್ಯದ ಜನರ ಆರೋಗ್ಯ ಮುಖ್ಯ ಅಲ್ವೇ? ನಾಯಕತ್ವ ಎಲ್ರಿ ಇದೆ. ಹೈಕೋರ್ಟ್ ನಾಯಿಗಳನ್ನ ಹಿಡೀರಿ ಅಂತ ಹೇಳಿದೆ. ರಾಜ್ಯದಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ, ಆ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಏನು ಸಂಬಂಧ? ಅಲ್ಲ, ಈಗ ಸುಮ್ಮನೆ ಬೀದಿಯಲ್ಲಿ ಮಾತಾಡೋದೆಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ, ನೀವ್ ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಹೇಳಿದ ಹೆಂಗಿತ್ತು ಸರ್, ಆದಿ ಬೀದಿಗಳೆಲ್ಲ ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲಪ್ಪ, ನೀವೇ ಇದು ಮಾಡ್ಕೊಂಡು ನಾ ಹೇಳಿದಾನ ನೀವ್ ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕದ್ದ? ಅವರು ನಮಗ್ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ರಾಜ್ಯದಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಯಾವುದೇ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ, ಈ ರೀತಿಯಾಗಿ ಹೇಳ್ಬಿಟ್ಟಿದ್ರೆ ಬಹುಶಃ ಅಂತ ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಜಸ್ಟ್ ಅನದರ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾಗಿತ್ತು. ಆದರೆ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೈಕೋರ್ಟ್ ಹೇಳಿದೆ ಬೀದಿ ನಾಯಿಗಳನ್ನ ಹಿಡಿದು ಹಾಕಿ ಅಂತ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಹಾಗಿದ್ರೆ ಪರೋಕ್ಷವಾಗಿ ತಮ್ಮ ಪಕ್ಷದ ನಾಯಕರೇ, ತಮ್ಮ ಪಕ್ಷದ ಶಾಸಕರೇ ನಾಯಕತ್ವ ಬದಲಾವಣೆಯ ಕುರಿತಾಗಿ ಬಹಿರಂಗವಾಗಿ ಏನು ಚರ್ಚೆ ಮಾಡ್ತಿದ್ದಾರೆ. ಒಂದು ರೀತಿಯಾಗಿ ನಾವು ಆಡು ಭಾಷೆಯಲ್ಲಿ ಹೇಳ್ತಿರವಲ್ಲ, ರೋಡಲ್ಲಿ ನಿಂತ್ಕೊಂಡು ನಾಯಿಗಳ ತರ ಕಿತ್ತಾಡಿದ್ರು ಅಂತ, ಆ ರೀತಿಯಾಗಿ ಏನಾದ್ರು ಇದನ್ನ ಹೇಳೋಕ್ ಹೋಗಿ ಸ್ವಲ್ಪ ಎಡವಿದ್ರ ಅವರ ಭಾಷೆಯಲ್ಲಿ ಅನ್ನೋದೀಗ ಪ್ರಶ್ನೆ ಮೂಡ್ತಾ ಇದೆ. ತತ್ಕ್ಷಣಕ್ಕೆ ಅಲ್ಲಿ ಮಾಧ್ಯಮದವರು ಕೇಳಿದಂಥ ಒಂದು ಸ್ಪಷ್ಟನೆಗೆ ನನಗೆ ಗೊತ್ತಿಲ್ಲ, ನಾನು ಹೈಕೋರ್ಟ್ ಹೇಳಿದ್ದನ್ನು ಹೇಳಿದ್ದೀನಿ ಅಂತ ಹೇಳಿ ಅದನ್ನ ಸಾರಿಸುವಂಥ ಕೆಲಸವನ್ನ ಅವರು ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಅವರ ಪಕ್ಷದ ನಾಯಕತ್ವದ ಚರ್ಚೆ ಏನಿದೆ, ಶಾಸಕರು ಬಹಿರಂಗವಾಗಿ ಮಾತನಾಡ್ತಿರುವಂಥದ್ದು, ನಾಯಕರು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು, ಅದನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ. ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.